ರಾಜ್ಯದಲ್ಲಿ ಒಂದು ವರ್ಷದವರೆಗೆ ಕೃತಕ ಪನ್ನೀರ್ ಬ್ಯಾನ್. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಈ ಆದೇಶ ಬಂದಿದೆ. ಹಾಲು ಮತ್ತು ಹಾಲಿನ ಉತ್ಪನ್ನ ಬಳಸಿದಂತಹ ಪನ್ನೀರ್ ಬಳಕೆಯ ಬದಲಿಗೆ ಗ್ರಾಹಕರಿಗೆ ಈ ಕೃತಕ ಅನ್ಲಾಗ್ ಪನ್ನೀರ್ ಅನ್ನು ಕೊಡ್ತಾ ಇದ್ದಾರೆ ಎನ್ನುವಂತಹ ಆರೋಪ. ಇದು ಆಹಾರ ಸುರಕ್ಷತಾ ನಿಯಮಗಳ ಉಲ್ಲಂಘನೆ, ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕ್ರಮ. ಕೃತಕ ಪನ್ನೀರ್ಗೆ ಬ್ರೇಕ್. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕ್ರಮಕ್ಕೆ ಮುಂದಾಗಿದೆ. ಕೃತಕ ಪನ್ನೀರ್ ರಾಜ್ಯದಲ್ಲಿ ಈ ನಾನ್ ಡೈರಿ ಪನ್ನೀರ್ ಬಳಕೆಗೆ ಕಡಿವಾಣ. ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಎಲ್ಲೂ ಕೂಡ ನಾನ್ ಡೈರಿ ಪನ್ನೀರನ್ನು ಬಳಸುವಂತಿಲ್ಲ. ಅಂದರೆ ಕೃತಕ ಪನ್ನೀರನ್ನು ಬಳಕೆ ಮಾಡೋ ಹಾಗಿಲ್ಲ. ಪನ್ನೀರ್ ಹೆಸರಿನಲ್ಲಿ ಡೈರಿ ಅಲ್ಲದ ಉತ್ಪನ್ನವನ್ನು ಬಳಕೆ ಮಾಡಿ ಪನ್ನೀರ್ ಉತ್ಪಾದನೆ ಮಾಡಿದರೆ ಅದನ್ನು ಬಳಕೆ ಮಾಡೋ ಹಾಗಿಲ್ಲ ಎನ್ನುವಂತಹ ನಿಷೇಧವನ್ನು ಹೇರಲಾಗಿದೆ. ನಾವು ಪ್ರತಿನಿಧಿ ವಿನಯ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಈ ಕೃತಕ ಪನ್ನೀರ್ ಬಳಕೆ ಯಾವಾಗಲಿಂದ ಆರಂಭ ಆದದ್ದು? ಅದನ್ನ ಕಡಿವಾಣ ಹಾಕೋದಕ್ಕೀಗೇನು ಇಲಾಖೆ ಮುಂದಾಗ್ತಾ ಇದೆ ಅಂತಂದ್ರೆ ಎಲ್ಲೆಲ್ಲಿ ಬಳಕೆ ಆಗ್ತಾ ಇದೆ, ಏನೇನು ದುಷ್ಪರಿಣಾಮ, ಜೊತೆಗೆ ಕೃತಕ ಪನ್ನೀರ್ ಮಾಡೋದೇ ಒಂದು ನಿಷೇಧ ಅಂತ ಅಂದ ಮೇಲೆ ಅದು 1 ವರ್ಷ ಅಂತಲ್ಲ, ಯಾವಾಗಲೂ ಬ್ಯಾನ್ ಆಗ್ಬೇಕಲ್ವಾ? ಪ್ರತಿಮಾ, ಸದ್ಯಕ್ಕೆ ಕಳೆದ 2 ವರ್ಷದಿಂದನೂ ಕೂಡ ಇದೇ ಪನ್ನೀರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಮೆಗಾ ರೈಡ್ ಅನ್ನು ಮಾಡಿತ್ತು. ಜೊತೆಗೆ ಈ ಪನ್ನೀರಲ್ಲಿ ಕೆಲವೊಂದಿಷ್ಟು ಕೆಮಿಕಲ್ಗಳನ್ನು ಬಳಕೆ ಮಾಡ್ತಾರೆ ಅನ್ನೋ ಮಾಹಿತಿಯನ್ನು ಕೂಡ ಹಂಚಿಕೊಂಡಿತ್ತು. ಆಗ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಆದರೆ ಇದರ ಇಂಪ್ಲಿಮೆಂಟ್ ಮಾಡ್ತಾ ಇರಲಿಲ್ಲ. ಸಾಕಷ್ಟು ಹೋಟ್ಲುಗಳು ಏನ್ ಮಾಡ್ತಾ ಇದ್ವು ಅಂದ್ರೆ ಈ ಕೃತಕ ಪನ್ನೀರನ್ನ ರೆಡಿ ಮಾಡಿ ಜನರಿಗೆ ತಿನ್ನಿಸ್ತಾ ಇದ್ರು. ಈ ಕೃತಕ ಪನ್ನೀರನ್ನು ಹೇಗೆ ತಯಾರು ಮಾಡ್ತಾರೆ ಅಂದ್ರೆ ಈ ವೆಜಿಟೇಬಲ್ ಫ್ಯಾಟ್, ಫಾರ್ಮ್ ಆಯಿಲ್, ಕೆಲವೊಂದಿಷ್ಟು ಹಾಲಿನ ಪುಡಿಗಳನ್ನ ಬಳಕೆ ಮಾಡಿಕೊಂಡು ಕೃತಕವಾಗಿ ಇದನ್ನ ತಯಾರು ಮಾಡುವಂತದ್ದು. ಈ ನ್ಯಾಚುರಲ್ ಆಗಿ ರೆಡಿ ಆಗುವಂತಹ ಪನ್ನೀರಿಗೆ ನೈಸರ್ಗಿಕವಾಗಿರುವಂತಹ ಹಾಲಿನ ಕೊಬ್ಬನ್ನ ಬಳಕೆ ಮಾಡಿಕೊಂಡು ಪನ್ನೀರನ್ನ ರೆಡಿ ಮಾಡ್ತಾರೆ. ಈ ಪನ್ನೀರ್ ರೆಡಿ ಆಗೋದಕ್ಕೆ ತುಂಬಾ ಹಾಲು ಬೇಕು, ಜೊತೆಗೆ ದುಡ್ಡು ಕೂಡ ಹೆಚ್ಚು ಖರ್ಚಾಗುತ್ತೆ. ಹೀಗಾಗಿ ಏನ್ ಅಡ್ಡದಾರಿಯನ್ನು ಹಿಡಿದಿರುವಂತಹ ಕೆಲವೊಂದಿಷ್ಟು ಕಿಡಿಗೇಡಿಗಳು, ಕಂಪನಿಗಳು, ತಯಾರಕರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದನ್ನ ವೆಜಿಟೇಬಲ್ ಫ್ಯಾಟ್ ಅನ್ನ ಮತ್ತು ಕೆಲವೊಂದಿಷ್ಟು ಕೆಮಿಕಲ್ ರಾಸಾಯನಿಕಗಳನ್ನ ಬಳಕೆ ಮಾಡಿಕೊಂಡು, ಫಾರ್ಮ್ ಆಯಿಲ್ ಅನ್ನ ಬಳಕೆ ಮಾಡಿಕೊಂಡು ಈ ಒಂದು ಪನ್ನೀರನ್ನ ರೆಡಿ ಮಾಡಿ ಜನರಿಗೆ ತಿನ್ನಿಸ್ತಾ ಇದ್ದಾರೆ. ಆದ್ರೆ ಈ ಕೃತಕವಾಗಿ ರೆಡಿ ಆಗುವಂತಹ ಪನ್ನೀರಲ್ಲಿ ಕೆಲವೊಂದಿಷ್ಟು ಸ್ಟಾರ್ಚ್ ಅನ್ನುವಂತಹ ಕೆಮಿಕಲ್ಗಳಿರ್ತವೆ. ಇಂತಹ ಅಂಶಗಳು ಜನರ ಹೊಟ್ಟೆಯನ್ನು ಸೇರಿದ್ರೆ ಇದು ಕಾರ್ಸೋಜೆನಿಕ್ ಆಗುತ್ತೆ, ಜೊತೆಗೆ ಹೊಟ್ಟೆ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಇದು ಸೇರಿದಂತೆ ಬೇರೆ ಬೇರೆ ಕೆಲವೊಂದಿಷ್ಟು ಜೆನೆಟಿಕ್ ಪ್ರಾಬ್ಲಮ್ಗಳು ಕೂಡ ಬರುತ್ತೆ. ಜೊತೆಗೆ ಹೆಚ್ಚಿನ ರಕ್ತದ ಒತ್ತಡ ಹೆಚ್ಚಾಗುತ್ತೆ, ಮಕ್ಕಳಲ್ಲಿ ಅತಿಯಾದ ಕೊಬ್ಬು ಕಂಡು ಬರುತ್ತೆ, ಜೊತೆಗೆ ಮಕ್ಕಳಲ್ಲಿ ಸಾಕಷ್ಟು ದೈಹಿಕ ಸಮಸ್ಯೆಗಳು ಕಂಡು ಬರುತ್ತೆ. ಮಕ್ಕಳು ವಯಸ್ಸಿಗಿಂತನೂ ಕೂಡ ಬೇಗನೆ ಮೆಚ್ಯೂರ್ ಆಗುವಂಥದ್ದು, ಜೆನೆಟಿಕಲಿ ಪ್ರಾಬ್ಲಮ್ಗಳು ಕಾಣಿಸಿಕೊಳ್ಳುವಂಥದ್ದು ಕೂಡ ಕಂಡು ಬರುತ್ತೆ ಅನ್ನೋದನ್ನ ಆಹಾರ ತಜ್ಞರು ಕೂಡ ಹೇಳ್ತಾ ಇದ್ರು. ಹೀಗಾಗಿ ಸಾಕಷ್ಟು ಬಾರಿ ಸೂಚನೆ ಕೊಟ್ಟರು ಕೂಡ ಎಚ್ಚೆತ್ತುಕೊಂಡಿರಲಿಲ್ಲ. ಸಾಕಷ್ಟು ಹೋಟ್ಲುಗಳಲ್ಲಿ ಆಗಿರಬಹುದು, ರೆಸ್ಟೋರೆಂಟ್ಗಳಲ್ಲಿ ಈ ಕೃತಕ ಪನ್ನೀರ್ಗಳನ್ನು ಬಳಕೆ ಮಾಡ್ಕೊಂಡು ಬಿಡ್ತಿದ್ರು. ಯಾಕಂದ್ರೆ ಇದು ಕಡಿಮೆ ದರದಲ್ಲಿ ಸುಲಭವಾಗಿ ಇದನ್ನು ರೆಡಿ ಮಾಡಬಹುದು. ನ್ಯಾಚುರಲ್ ಆಗಿರುವಂತಹ ಪನ್ನೀರ್ ಏನಿದೆಯಲ್ಲ, ಇದಕ್ಕೆ ರೆಡಿ ಮಾಡೋದಕ್ಕೆ ಹಾಲಿನ ಪ್ರಮಾಣ ಜಾಸ್ತಿ ಬೇಕು, ಜೊತೆಗೆ ನೈಸರ್ಗಿಕವಾಗಿ ತಯಾರು ಮಾಡೋದಕ್ಕೆ ವೆಚ್ಚ ಜಾಸ್ತಿ. ಹೀಗಾಗಿ ಇದನ್ನ ಅಡ್ಡದಾರಿಯನ್ನು ಹಿಡಿದಿದ್ರು, ಜನರ ಹೊಟ್ಟೆಗೆ ವಿಷವನ್ನ ಸೇರಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಹೀಗಾಗಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಈಗ 1 ವರ್ಷದವರೆಗೆ ರಾಜ್ಯದಲ್ಲಿ ಕೃತಕ ಪನ್ನೀರ್ ಅನ್ನು ತಯಾರು ಮಾಡೋದಕ್ಕಾಗಿರ್ಬೋದು, ಸಾಗಾಟ ಮಾಡೋದಕ್ಕಾಗಿರ್ಬೋದು, ಜೊತೆಗೆ ಅದನ್ನ ಮಾರಾಟ ಮಾಡೋದಕ್ಕೆ ಬ್ಯಾನ್ ಮಾಡಿ 1 ವರ್ಷದ ಆದೇಶವನ್ನು ಮಾಡಿದ್ದಾರೆ. ಯಾಕೆ ಇದನ್ನ ಲಾಂಗ್ ಟರ್ಮ್ಗೆ ಅಥವಾ ಕಡ್ಡಾಯವಾಗಿ ಶಾಶ್ವತವಾಗಿ ಬ್ಯಾನ್ ಮಾಡಬಹುದಲ್ಲ ಅನ್ನೋ ಪ್ರಶ್ನೆಗೆ ಸದ್ಯಕ್ಕೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಆಯುಕ್ತರ ವ್ಯಾಪ್ತಿಗೆ ಕೇವಲ 1 ವರ್ಷದವರೆಗೆ ಮಾತ್ರ ಇದನ್ನ ನಿರ್ಬಂಧ ಇರುವುದಕ್ಕೆ ಅವಕಾಶ ಇರುವುದು, ಕಾಯ್ದೆಯಲ್ಲಿ ವಿನಾಯಿತಿ ಇರುವಂತದ್ದು. ಹೀಗಾಗಿ ಇದನ್ನ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಏನ್ ಮಾಡುತ್ತೆ ಅಂದ್ರೆ ಈಗ ಇದನ್ನು ಹೊಸದಾಗಿ ಈ ತರ ಇಂಪ್ಲಿಮೆಂಟ್ ಮಾಡಿದೆ. 1 ವರ್ಷದವರೆಗೂ ಕೂಡ ಕೃತಕ ಪನ್ನೀರನ್ನ ತಯಾರು ಮಾಡೋದಾಗಿರ್ಬೋದು, ಸಾಗಾಟ ಮಾಡೋದು ಮತ್ತು ಮಾರಾಟ ಮಾಡೋದಕ್ಕೆ ಬ್ಯಾನ್ ಅನ್ನ ಮಾಡಿರುವಂತದ್ದು. ಮುಂದೆ ಇದರ ಅವಧಿ ಮುಗಿತಾ ಇದ್ದ ಹಾಗೆ ಮತ್ತೊಂದು ವರ್ಷಕ್ಕೆ ಇದನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಕಾಯ್ದೆಯಲ್ಲಿರುವಂತಹ ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ವರ್ಷಕ್ಕೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗುವಂತದ್ದು, ಕೃತಕ ಪನ್ನೀರ್ಗೆ ಕಡಿವಾಣ ಹಾಕೋದಕ್ಕೂ ಕೂಡ ಕೈ ಹಾಕಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ವಿನಯ್.